ಸೀತಾ ಬಡ ಕುಟುಂಬದ ಮಹಿಳೆ. ಪತಿಯ ಕಡಿಮೆ ಆದಾಯ, ಮಕ್ಕಳ ಶಿಕ್ಷಣದ ಹೊಣೆ, ದಿನನಿತ್ಯದ ಅವಶ್ಯಕತೆ ಎಲ್ಲ ಅವಳ ಹೆಗಲ ಮೇಲೆ. ಆದರೆ ಆಕೆ ಎಲ್ಲವನ್ನೂ ತಾಳ್ಮೆಯಿಂದ ನಿಭಾಯಿಸುತ್ತಲೇ ಮನಸ್ಸಿನಲ್ಲಿ ಒಂದು ಕನಸು ಹೊತ್ತಿದ್ದಳು, ಸ್ವಂತ ಪಾದದಲ್ಲಿ ನಿಲ್ಲಬೇಕು. ಕೈಮಗ್ಗದಲ್ಲಿ ಚೀಟಿಗಳು ತಯಾರಿಸುತ್ತಾ ಆಕೆ ತಮ್ಮ ಮೊದಲ ಬಟ್ಟೆಗಳನ್ನು ಪಕ್ಕದ ಅಂಗಡಿಗೆ ಮಾರಾಟಕ್ಕೆ ಕೊಟ್ಟಳು. ಪ್ರಾರಂಭದಲ್ಲಿ ಪ್ರತಿಕ್ರಿಯೆ ಸಾಧಾರಣ. ಆದರೆ ಅವಳ ಕೆಲಸದ ಗುಣಮಟ್ಟ, ಶ್ರದ್ಧೆ ಮತ್ತು ನಿಷ್ಠೆ ವ್ಯಾಪಾರಿಗರ ಗಮನ ಸೆಳೆಯಿತು. ದಿನದಿಂದ ದಿನಕ್ಕೆ ಆರ್ಡರ್ಗಳು ಹೆಚ್ಚಾದವು. ಸ್ವಲ್ಪ ಸ್ವಲ್ಪವಾಗಿ ಗಳಿಸಿದ ಹಣದಿಂದ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸಿದಳು. ಇತರ ಮಹಿಳೆಯರಿಗೂ ಕೈತುಂಬಾ ತರಬೇತಿ ನೀಡಿ ಅವರನ್ನು ಸಹ ಆರ್ಥಿಕವಾಗಿ ಸ್ವಾವಲಂಬಿ ಮಾಡಿದರು. ಇಂದು ಸೀತಾ ಹೆಮ್ಮೆಯಿಂದ ಹೇಳುತ್ತಾರೆ, ಆರ್ಥಿಕ ಸ್ವಾತಂತ್ರ್ಯವೆಂದರೆ ಕೇವಲ ಹಣವಲ್ಲ. ಅದು ನಾನೇ ನನ್ನ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಗೌರವದಿಂದ ಬದುಕುವ ಹಕ್ಕು. ಸೀತಾಳ ಕಥೆ ತಿಳಿಸುತ್ತದೆ, ಬಡತನ ಅಥವಾ ಪರಿಸ್ಥಿತಿಯು ಏನೇ ಆಗಿರಲಿ, ಸಂಕಲ್ಪ, ಶ್ರಮ ಮತ್ತು ಧೈರ್ಯ ಇದ್ದರೆ ಸ್ವಾತಂತ್ರ್ಯ ದೊರೆಯುವುದು ಸಾಧ್ಯ. ಆರ್ಥಿಕ ಸ್ವಾತಂತ್ರ್ಯ ಮಹಿಳೆಯ ಜೀವನಕ್ಕೆ ಬೆಳಕು ಮಾತ್ರವಲ್ಲ, ದಿಕ್ಕು ಕೂಡ.